Hello students, welcome to my e-learning class. It is 2018 question paper of BCom Corporate Accounting subject. Already I have uploaded section B of this question paper. Now on request of the students I am uploading question number 8, that is section C, which is for 15 marks. This question is on liquidators account. So let us go through the problem. Here this print is a little blurred, so listen carefully when I am reading the question. ಕ್ವಶನ್ ಪೇಪರ್ ಸ್ವಲ್ಪ ಬ್ಲರ್ ಆಗೈತಿಲ್ಲೇ, ಸೊ ಯಾವಾಗ ನಾ ಅದನ್ನು ರೀಡ್ ಮಾಡಾಕತ್ತೇನೆ ಓದಾಕತ್ತೇನೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಲ್ಲೇ. ದ ಕ್ಯಾಪಿಟಲ್ ಆಫ್ ದಿಸ್ ಅಪಾಯಿಂಟೆಡ್ ಲಿಮಿಟೆಡ್ ವಾಸ್ ಆಸ್ ಫಾಲೋಸ್: 1000 preference shares of 100 each fully paid. That means preference share capital is there. We are preparing liquidator's final statement, so it is very important what class of shares are there in share capital. 4000 equity shares of 100 each fully paid. 4000 equity shares 100 fully paid ಐತಿಲೆ, ಅನ್ಕಾಲ್ಡ್ ಮಾಡಿ ಕಾಲ್ ಮಾಡುವ ಚಾನ್ಸಸ್ ಏನೂ ಇಲ್ಲ ಇಲ್ಲೇ. 3000 equity shares of 100 each 80 paid. ಅಂದ್ರೆ ಇನ್ನು ಏನೈತಿ ಅಂತಂದ್ರೆ 20 ಅನ್ಕಾಲ್ಡ್ ಮನಿ ಐತಿ, ಅದನ್ನು ಕಾಲಪ್ ಮಾಡಬಹುದು ಇಫ್ ಪರ್ಮಿಟ್ಸ್. ವೆನ್ ವಿ ಹ್ಯಾವ್ ಡೆಫಿಷನ್ಸಿ ಆಗಿತ್ತು ಅಂತಂದ್ರೆ ಕಾಲಪ್ ಮಾಡೋಕ್ಕೆ ನಮಗೆ ಅವಕಾಶ ಐತಿ. ಅಂಡರ್ ದ ಆರ್ಟಿಕಲ್ಸ್ ಆಫ್ ದ ಕಂಪ್ನಿ ದ ಪ್ರೆಫರೆನ್ಸ್ ಶೇರ್ಸ್ ಹ್ಯಾವ್ ಅ ಪ್ರಯಾರಿಟಿ ಓವರ್ ಇಕ್ವಿಟಿ ಶೇರ್ಸ್ ಇನ್ ರಿಗಾರ್ಡ್ ಟು ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ವಾಟ್ ಇಟ್ ಈಸ್ ಸೇಡ್, ಕಂಪ್ನಿ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಏನು ಹೇಳಾಕತ್ತೈತಿ ಅಂತಂದ್ರೆ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಯಾರಿಟಿ ಐತಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮೇಲೆ ವೆನ್ ಇಟ್ ಕಮ್ಸ್ ಟು ದ ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ಯಾವಾಗ ಲಿಕ್ವಿಡೇಷನ್ ಆಗ್ತೈತಿ, ಕ್ಯಾಪಿಟಲ್ ರೀಪೇಮೆಂಟ್ ಆಗತ್ತೈತಿ, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾನು ಫಸ್ಟಿಗೆ ಯಾರಿಗೆ ಕೊಡಬೇಕೈತಿ, ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಬೇಕೈತಿ ಅಂತ ಹೇಳಾಗತ್ತೈತದಲ್ಲಿ. ಓಕೆ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಹೇಳಾಗತ್ತೈತಿ. ದ್ಯಾಟ್ ಮೀನ್ಸ್ ಬಿಫೋರ್ ಪೇಯಿಂಗ್ ಫಾರ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಯು ಹ್ಯಾವ್ ಟು ಪೇ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್, ದ ಕ್ರೆಡಿಟರ್ಸ್ ವೇರ್ 2,54,900. ಕ್ರೆಡಿಟರ್ಸ್ ಎಷ್ಟದಾರ 2,54,900, ಆಫ್ ವಿಚ್ 10,900 ವೇರ್ ಪ್ರೆಫರೆನ್ಷಿಯಲ್. 2,54,900 ಒಳಗೆ 10,900 ಏನದಾರ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಅದಾರ, ಆ್ಯಂಡ್ 54,000 ಫುಲ್ಲಿ ಸೆಕ್ಯೂರ್ಡ್. ಮತ್ತು ಇದು 2,54,000 ಒಳಗೆ 54,000 ಏನೈತಿ ಅಂತಂದ್ರೆ ಫುಲ್ಲಿ ಸೆಕ್ಯೂರ್ಡ್ ಅದಾರ, 10,900 ಪ್ರೆಫರೆನ್ಷಿಯಲ್ ಅದಾರ. ಇದ್ರೊಳಗೆ ನಾವು ಇವನು ಎರಡನ್ನೂ ಅಲ್ಲೇ ಡಿಡಕ್ಟ್ ಮಾಡಬೇಕಾಗ್ತೈತಿ. ಓಕೆ, ಇಲ್ಲೇ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ತೆಗಿತಿರ್ಬೇಕಾದ್ರೆ ಇವೆರಡನ್ನೂ ತೆಗಿಬೇಕಾಗ್ತೈತಿ. ಓಕೆ, ದ ಅಸೆಟ್ಸ್ ರಿಲೈಸ್ಡ್ 3,74,000. ಅಸೆಟ್ ರಿಲೈಸ್ಡ್ ಎಷ್ಟೈತಿ, 3,74,000 ಐತಿ. ವಿಚ್ ಇನ್ಕ್ಲೂಡಿಂಗ್ ಅಂತ ಹೇಳಾಕತ್ತಾರ 64,000 ಸೋಲ್ಡ್ ಆನ್ ಬಿಹಾಫ್ ಆಫ್ ದ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ದಟ್ ಮೀನ್ಸ್ ಇವ್ರೇನು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದಲ್ಲ 54,000, ಅವ್ರದ್ದೇನು ಅಸೆಟ್ ಐತಲ್ಲ ಅದು 64,000ಕ್ಕೆ ಮಾರಾಟ ಆಗೈತಿ. ಓಕೆ, ದಿಸ್ 64,000 ಈಸ್ ಇನ್ಕ್ಲೂಡೆಡ್ ಇನ್ 3,74,000. ಅಸೆಟ್ಸ್ ರಿಲೈಸ್ಡ್ ಒಳಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ದು ಏನು ಅಸೆಟ್ ರಿಲೈಸ್ ಆಗೈತಲ್ಲ ಅದು ಅಮೌಂಟ್ ಕೂಡೈತಿ ಅಂತ ಹೇಳಕತ್ತಾರ. ಸೊ ಇದನ್ನು ನಾವು 3,74,000 ಏನೈತಲ್ಲ ಸ್ಪ್ಲಿಟ್ ಮಾಡಬೇಕಾಗ್ತೈತಿ. ಓಕೆ, ಸ್ಪ್ಲಿಟ್ ಮಾಡಬೇಕಾಗ್ತೈತಿ. 64,000 ಬೇರೆ, ಆಮೇಲೆ 3,10,000 ಬೇರೆ ಮಾಡಬೇಕಾಗತ್ತಿ ಅಸೆಟ್ಸ್ ರಿಲೈಸ್ಡ್ ಒಳಗೆ. ಯಾಕಂತಂದ್ರೆ ಇಲ್ಲಿ ಟೋಟಲ್ ಅಮೌಂಟ್ ನಮಗೆ ಅವೈಲೇಬಲ್ ಆಗಂಗಿಲ್ಲ ಇದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ದು. 64,000 ಒಳಗೆ 54,000 ಲೆಸ್ ಮಾಡಿ ಏನು ಡಿಫ್ರೆನ್ಸ್ 10,000 ಐತಲ್ಲ ಅದನ್ನಷ್ಟು ನಾವು ತೊಗೊಳಕತ್ತೇವಿ ಅಸೆಟ್ಸ್ ರಿಲೈಸ್ಡ್ ಒಳಗೆ. ಓಕೆ, ದ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಮೌಂಟ್ ಟು 12,000. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟೈತಿ, 12,000. ಸೊ ಕ್ರೆಡಿಟ್ ಸೈಡ್ ಆಫ್ ದ ಲಿಕ್ವಿಡೇಟರ್ಸ್ ಫೈನಲ್ ಅಕೌಂಟ್ ಒಳಗೆ ಬರೀತೇವೆ ನಾವು ಇದನ್ನು. ಲಿಕ್ವಿಡೇಟರ್ಸ್ ರೆಮ್ಯುನ್ರೇಷನ್ ಎರಡು ರೀತಿ ಒಳಗೆ ಕೊಡಾಕತ್ತಾರಲ್ಲೇ. ಫಿಕ್ಸ್ಡ್ ಆ್ಯಟ್ 5% ಆನ್ ದ ಅಮೌಂಟ್ ರಿಯಲೈಸ್ಡ್, 5% ಆನ್ ಅಮೌಂಟ್ ರಿಯಲೈಸ್ಡ್ ಬಟ್ ಎಕ್ಸ್ಕ್ಲೂಡಿಂಗ್ ದ ಸೆಕ್ಯೂರಿಟಿ ಆಫ್ ಕ್ರೆಡಿಟರ್ಸ್ ಅಂತ ಹೇಳಾಕತ್ತಾರ. ಓಕೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ತೆಗೆದಾದ್ಮೇಲೆ 5% ಏನೈತಿ ಲಿಕ್ವಿಡೇಟರ್ಸ್ ರೆಮ್ಯುನ್ರೇಷನ್ ಅಂತ ಹೇಳಾಕತ್ತಾರ ಅವರಲ್ಲಿ.
ಆಯ್ತಾ. ಸೆಕ್ಯೂರ್ಡ್ ಕ್ರೆಡಿಟರ್ಸನ್ನು ತೆಗಿಬೇಕು. ಆಮೇಲೆ ನಿಮ್ಗೆ ಏನೈತಿ ಅಂತಂದ್ರೆ 5% ಕೊಡ್ರಿ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಹೇಳ್ತಾರೆ. ಈ 5% ಅಷ್ಟೇ ಅಲ್ದ ಅಲಾಂಗ್ ವಿತ್ ದ್ಯಾಟ್ ಆ್ಯಂಡ್ ಅಂತ ಹೇಳ್ಯಾರಲ್ಲೇ. ಓಕೆ, ಆ್ಯಂಡ್ ಅಂತ ಹೇಳ್ಯಾರ 3% ಆನ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. 5% ಅಮೌಂಟ್ ರಿಯಲೈಸ್ಡ್ ಮೇಲೆ ಐತಿ, 3% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಐತಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಒಳಗೆ ಎಕ್ಸ್ಕ್ಲೂಡ್ ದ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ಯಾರ ಅವ್ರು. ಓಕೆ, ಸ್ವಲ್ಪ ಕ್ಯಾಲ್ಕುಲೇಷನ್ ಹೆಚ್ಚಿಗೆ ಐತಿಲ್ಲ. ಎಕ್ಸ್ಕ್ಲೂಡ್ ದ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ಯಾರ. ಓಕೆ, ಅಂದ್ರೆ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತಿರ್ಬೇಕಾದ್ರೆ. ದ ಲಿಕ್ವಿಡೇಟರ್ ಮೇಡ್ ಅ ಕಾಲ್ ಆಫ್ ₹15. ಓಕೆ, 15 ರೂಪಿ ಕಾಲ್ ಮಾಡಂತ ಹೇಳ್ಯಾರ ಪರ್ ಶೇರ್ ಆನ್ ದ ಪಾರ್ಟ್ಲಿ ಪೇಯ್ಡ್ ಇಕ್ವಿಟಿ ಶೇರ್ಸ್. ಪಾರ್ಟ್ಲಿ ಪೇಯ್ಡ್ ಯಾವುದೈತಿಲ್ಲ ಇದು 3000 ಒಳಗೆ 100 ಏನು ಫೇಸ್ ವ್ಯಾಲ್ಯೂ ಇತ್ತು, 80 ಅಷ್ಟೇ ಪೇಡಪ್ ಆಗೈತಿ, 20 ಅನ್ಪೇಯ್ಡ್ ಐತಲ್ಲ, ಅದರೊಳಗೆ 15 ಕಾಲ್ ಅಪ್ ಮಾಡಿರಿ ಅಂತ ಹೇಳ್ಯಾರ. ಓಕೆ, ವಿಚ್ ವಾಸ್ ಡ್ಯೂಲಿ ಪೇಯ್ಡ್ ಎಕ್ಸೆಪ್ಟ್ ಬೈ ಒನ್ ಮೆಂಬರ್ ಹೋಲ್ಡಿಂಗ್ 2000 ಶೇರ್ಸ್. ಎಕ್ಸೆಪ್ಟ್ ಒಬ್ಬ ಶೇರ್ ಹೋಲ್ಡರ್ ಏನೈತಿ ಅಂತಂದ್ರೆ 2000 ಶೇರ್ಸನ್ನು ಹೋಲ್ಡ್ ಮಾಡೋಣ. ಹಿ ಹ್ಯಾಸ್ ನಾಟ್ ಪೇಯ್ಡ್ ದ ಅನ್ಕಾಲ್ಡ್ ಮನಿ. ಅನ್ಕಾಲ್ಡ್ ಮನಿಯನ್ನು ಅವು ಕೊಟ್ಟಿಲ್ಲ ಅಂದರೆ ಎಷ್ಟು ಬಂತಿಲ್ಲೇ 3000 ಅದಾವೆ ಇವು ಇಕ್ವಿಟಿ ಶೇರ್ಸ. ಓಕೆ, ಪಾರ್ಟ್ಲಿ ಪೇಡ್ ಅಪ್ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವೆ 3000 ಅದಾವೆ. ಅದರೊಳಗೆ 2000 ಒಬ್ಬನ ಕಡೆ ಅದಾವೆ. 2000 ಇಕ್ವಿಟಿ ಶೇರ್ಸ ಅವ ಕೊಟ್ಟೇ ಇಲ್ಲ ಅಂತಂದ್ರೆ, ಅನ್ಕಾಲ್ಡ್ ಮನಿ ಕೊಟ್ಟಿಲ್ಲ ಅಂದರೆ ಈಗ ಎಷ್ಟ್ರ ಮೇಲೆ ಬಂತು ನಮಗೆ 100 ಮೇಲೆ 1000 ಮೇಲೆ ಅಷ್ಟೇ ಬಂದೈತಿ. ಓಕೆ, ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಹೇಳ್ಯಾರ. ಸೊ ನೌ it is liquidator's final statement of account. This side, at debit side, particulars amount rupees, particulars amount rupees. First we have to write assets realized. Asset realized ಅನ್ನು ಬರಿಬೇಕೈತಿ. ಅಸೆಟ್ ರಿಲೈಸ್ಡ್ ಎಷ್ಟು ಹೇಳಿದ್ರು ಅವರು 3,74,000 ಅಂತ ಹೇಳಿದ್ರು. 3,74,000 ಅದರೊಳಗೆ ಏನು ಇನ್ಕ್ಲೂಡ್ ಆಗೈತೆ ಅಂತ ಹೇಳಿದ್ರು ಅವರು ಸೆಕ್ಯೂರ್ಡ್ ಕ್ರೆಡಿಟರ್ಸದ್ದು ಇನ್ಕ್ಲೂಡ್ ಆಗೈತೆ ಅಮೌಂಟ್ ಅಂತ ಹೇಳಿದರು. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸದ್ದು ಅಮೌಂಟ್ ಇದು ಎಷ್ಟು ರಿಲೈಸ್ ಆಗೈತೆ ಅಸೆಟ್ 64,000 ಆಗೈತಿ. ಸೊ 3,74,000 ಒಳಗೆ 64,000 ತೆಗೆದ್ವಿ ಅಂತಂದ್ರೆ ಅಸೆಟ್ ರಿಲೈಸ್ಡ್ ಎಷ್ಟಾಯ್ತು 3,10,000 ಆಯ್ತು. ಓಕೆ, ಅದನ್ನು ಇಲ್ಲೇ ಔಟರ್ ಕಾಲಮ್ ಒಳಗೆ ಬರೋದ್ರಿ. ನೆಕ್ಸ್ಟ್ ಅಸೆಟ್ಸ್ ರಿಲೈಸ್ಡ್ ಆದಮೇಲೆ ಪ್ರಾಫಿಟ್ ಆನ್ ಅಸೆಟ್ಸ್ ರಿಲೈಸ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಐತಿ. ಆ್ಯಕ್ಚುಲಿ ಅವ್ರು ಪೇ ಮಾಡಬೇಕಾಗಿದ್ದು 54,000 ಐತಿ, ಅಸೆಟ್ ರಿಲೈಸ್ ಆಗೈತಿ 64,000. ಸೊ ಎಕ್ಸೆಸ್ ಅಮೌಂಟ್ ಐತಿ, ದಟ್ ಈಸ್ ಪ್ರಾಫಿಟ್ ಆನ್ ಅಸೆಟ್ ರಿಲೈಸ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಐತಿ. ಸೊ ಅದೆಷ್ಟಾಯ್ತು ಡಿಫ್ರೆನ್ಸ್ ಅಮೌಂಟ್ 10,000 ಅದನ್ನು ಬರೆದ್ವಿ. ಇಲ್ಲಿ ನೆಕ್ಸ್ಟಿಗೆ ಇಲ್ಲಿ ಬರೋದಕ್ಕಿಂತ ಮೊದಲು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ನಾವು ನೋಡ್ಕೋಬೇಕೈತಿ. ಓಕೆ, ಇಲ್ಲೇ ಅಮೌಂಟ್ ಕಾಲ್ಸ್ ಮೇಡ್ ಆ್ಯಂಡ್ ಕಲೆಕ್ಟೆಡ್ ಆನ್ 1000 ಶೇರ್ಸ್ ಅಂತ ಏನೈತಲ್ಲ ಇದನ್ನು ಅದರ್ವೈಸ್ ಇದನ್ನು ನೀವು ಕಂಟಿನ್ಯೂ ಮಾಡಿಬಿಡ್ರಿ. ಆಗಲೇ ಹೇಳಿದಂಗೆ 3,000 ಒಳಗೆ 2,000 ಕೊಟ್ಟಿಲ್ಲ, ಒಬ್ಬ ಮೆಂಬರ ಕೊಟ್ಟಿಲ್ಲ, ಹಂಗಾದ್ರೆ 1000 ಶೇರ್ಸ್ ಮೇಲೆ ಅಷ್ಟೇ ಐತಿ. ಎಷ್ಟು ರೇಟ್ಲಿ 15 ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಸೊ 1000 ಇಂಟು 15,000 ಅಮೌಂಟ್ ಬಂತು. ಇದು ಬರ್ತಕ್ಕಂಥ ಅಮೌಂಟ್ ಐತಿ. ಇನ್ನು ಎಲ್ಲೆಲ್ಲಿ ಪೇ ಮಾಡಾಕತ್ತೇವಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಒಳಗೆ ಎಲ್ಲೆಲ್ಲಿ ಪೇ ಮಾಡಾಕತ್ತೇವಿ ಪ್ರೆಫರೆನ್ಷಿಯಲ್ ಬೇಸಿಸ್ ಮೇಲೆ ಮಾಡಾಕತ್ತೇವೆ ನಾವಲ್ಲೇ. ಸೊ ಕ್ರೆಡಿಟ್ ಸೈಡ್ ಒಳಗೆ ಫಸ್ಟ್ ಅಮೌಂಟ್ ಏನು ಬರಾಕತ್ತೈತಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಹೇಳ್ತೇವೆ. ಫಸ್ಟ್ ಅಮೌಂಟ್ ಯಾವುದೈತಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಹೇಳ್ತಾರೆ. ರೆಮ್ಯುನರೇಷನ್ ಒಳಗೆ ಒಂದು 5% ಐತಿ, ಇನ್ನೊಂದು 3% ಐತಿ. ಸೊ ಫಸ್ಟಿಗೆ 5% ಆನ್ 3,20,000 ಅಂತ ಹೇಳ್ತೇವೆ. ದೆನ್ ಹೌ ಇಟ್ ಕೇಮ್ 3,20,000 ಹೆಂಗೆ ಬಂತಿದ್ದು 5% ಆನ್ ಅಸೆಟ್ ರಿಲೈಸ್ಡ್ ಅಂತ ಹೇಳ್ಯಾರಲ್ಲ, ಅದನ್ನು ಎದ್ರ ಮೇಲೆ ಹೇಳ್ಯಾರವರು ಎಕ್ಸ್ಕ್ಲೂಡಿಂಗ್ ದ ಸೆಕ್ಯೂರಿಟೀಸ್ ಆಫ್ ಕ್ರೆಡಿಟರ್ಸ್ ಅಂತ ಹೇಳ್ಯಾರ. ರೈಟ್, ಇದು ಕ್ವಶನ್ ಪೇಪರ್ ಒಳಗೆ ಕೊಟ್ಟದ್ದೈತಲ್ಲೇ. ಓಕೆ, ಇಲ್ಲೇ ಈ ಲೈನ್ ಒಳಗೆ ಕೊಟ್ಟದ್ದೈತಿ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ವಾಸ್ ಫಿಕ್ಸ್ಡ್ ಆಟ್ 5% ಆನ್ ದ ಅಮೌಂಟ್ ರಿಲೈಸ್ಡ್ ಎಕ್ಸ್ಕ್ಲೂಡಿಂಗ್ ದ ಸೆಕ್ಯೂರಿಟಿ ಆಫ್ ಕ್ರೆಡಿಟರ್ಸ್ ಅಂತ ಹೇಳ್ಯಾರ. ಓಕೆ, ಅದಕ್ಕೆ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ಸೊ ಎಕ್ಸ್ಕ್ಲೂಡಿಂಗ್ ದ ಸೆಕ್ಯೂರಿಟಿ ಆಫ್ ಕ್ರೆಡಿಟರ್ಸ್ ಅಂತ ಹೇಳಾಕತ್ತೀವಿ. ಟೋಟಲ್ ಅಸೆಟ್ಸ್ ರಿಲೈಸ್ಡ್ ಎಷ್ಟೈತಿ 3,74,000. ಓಕೆ, ಇದೊಂದು ಫಿಕ್ಸ್ ಐತಿ 3,74,000 ಲೆಸ್ ಅಮೌಂಟ್ ಪೇಡ್ ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟೈತಿ 54,000 ಐತಿ. ರೈಟ್, ಅಮೌಂಟ್ ಎಷ್ಟು ಕೊಟ್ಟಿರಿ ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ 54,000 ಕೊಟ್ಟಿರಿ. ಸೊ ಅಸೆಟ್ ರಿಲೈಸ್ಡ್ ಆಫ್ಟರ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಈಸ್ 3,20,000. ಓಕೆ, ಅಸೆಟ್ ರಿಲೈಸ್ಡ್ ಆಫ್ಟರ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟೈತಿ
ಪೇ ಮಾಡಿದ್ದನ್ನು ತೊಗೊಳಕತ್ತೇವೆ ನಾವು. ಆಯ್ತಾ? ಈ 54,000 ಎದಕ್ಕೆ ತೊಗೊಳಕತ್ತೇವೆ ಅಂದ್ರೆ ಅಸೆಟ್ ರಿಲೈಸ್ಡ್ ಆದದ್ದು ಎಷ್ಟು ಐತಲ್ಲೇ 64,000 ಐತೆ. ಆ್ಯಕ್ಚುಲಿ ಅದನ್ನು ಡಿಡಕ್ಟ್ ಮಾಡಾಕತ್ತಿಲ್ಲ ನಾವಲ್ಲೇ, ಎಷ್ಟು ರೊಕ್ಕ ಕೊಟ್ಟಿರಿ ಅಷ್ಟು ಡಿಡಕ್ಟ್ ಮಾಡಾಕತ್ತೀರಿ. ಆರ್ ಅದರ್ವೈಸ್ ಡೆಬಿಟ್ ಸೈಡ್ ಅದೇನು ಟೋಟಲ್ ಐತಲ್ಲ ಅದನ್ನು ಅಸೆಟ್ ರಿಲೈಸ್ಡ್ ಎರಡು ಟೋಟಲ್ ಮಾಡಿದ್ರು 3,20,000 ಬರಾಕತ್ತೈತೆ ನಿಮಗೆ. ಓಕೆ, ಈ 3,20,000 ಮೇಲೆ 5% ಅಂತ ಹೇಳಾಕತ್ತಾರ. 5% ಆನ್ 3,20,000 ಅಂತ ಹೇಳ್ತೇವೆ. ಅದು ಬಂತ 16,000. ಇದು 5% ಪ್ರಾಬ್ಲಮ್ ಮುಗೀತು. ಓಕೆ, 16,000 ಆಯ್ತು. ರೈಟ್ ಇಟ್ ಹಿಯರ್ 16,000. 3,20,000 ಹೆಂಗೆ ಬಂದು ಗೊತ್ತಾತಲ್ಲ. ಅದರ್ವೈಸ್ ಇಲ್ಲೇ 3,10,000 ಪ್ಲಸ್ 10,000 ಮಾಡಿದ್ರಿ ಅಂದರೆ 3,20,000. ಈಸಿ ವೇವ್ದೊಳಗೆ ಹಿಂಗೂ ಮಾಡ್ಬೋದಲ್ಲೇ 3,20,000. ಓಕೆ, ಬೇಸಿಕ್ ಪ್ರಿನ್ಸಿಪಲ್ ಪ್ರಕಾರ ಆಗಲೇ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟೇನಷ್ಟ. 54,000 ನಾವು ಇದು ಮಾಡಿದ್ವಿ ಟೋಟಲ್ ಅಮೌಂಟ್ ಒಳಗೆ. ಸೊ ಅದು 3,20,000 ಬಂದಿತ್ತಲ್ಲೇ. ಇನ್ನು 3% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ಯಾರ. ಓಕೆ, 3% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ಯಾರ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1,90,000 ಬಂದೈತಿ. ಅದು ಹೆಂಗೆ ಬಂದೈತಿ ಅನ್ನೋದು ವರ್ಕಿಂಗ್ ನೋಟ್ ಒಳಗೆ ನೋಡೋಣ ಅಂತ. 3% ಎದ್ರ ಮೇಲೆ ಅಂತ ಹೇಳಕತ್ತಾರಲ್ಲೇ ಆನ್ ದ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಾಕತ್ತೇವೆ. ಓಕೆ, 3% ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಾಕತ್ತಾಳ. ಸೊ ಏನಾಯ್ತು, ಟೋಟಲ್ ಕ್ರೆಡಿಟರ್ಸ್ ಎಷ್ಟೈತಿ 2,54,900. ಇದನ್ನು ಕೊಟ್ಟದೈತಲ್ಲೇ ಕ್ವಶನ್ ಪೇಪರ್ ಒಳಗೆ. 2,54,900 ಟೋಟಲ್ ಕ್ರೆಡಿಟರ್ಸ್ 900 ಲೆಸ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದಾರು 54,000. ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ 10,900. ಟೋಟಲ್ ಆಯ್ತು 64,900. ಯು ಹ್ಯಾವ್ ಟು ಡಿಡಕ್ಟ್ 64,900 ಇನ್ 2,54,900. 1,90,000 ಬರ್ತೈತೆ. ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1,90,000 ಐತಿ. ಅದ್ರ ಮೇಲೆ 3% ಅಂತ ಹೇಳಾಕತ್ತಾರ. ಓಕೆ, ಅದ್ರ ಮೇಲೆ 3% ಅಂತ ಹೇಳಾಕತ್ತಾರ. ಸೊ 3% ಆನ್ 1,90,000 ಈಸ್ 5,700. ಟೋಟಲ್ ರೆಮ್ಯುನರೇಷನ್ ಎಷ್ಟಾಯ್ತು 21,700. ಇದನ್ನೇನೈತಿ ಅಂತಂದ್ರೆ ನಾವು ಕ್ರೆಡಿಟ್ ಸೈಡ್ ಆಫ್ ದ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಒಳಗೆ ಬರೀತೇವೆ. ಸೊ ಟೋಟಲ್ ರೆಮ್ಯುನರೇಷನ್ ಎಷ್ಟಾಯ್ತು 21,700 ಆಯಿತು. ಓಕೆ, ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆದಮೇಲೆ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಯಾವ್ದು ಬರೆಯಾಕತ್ತೇವಲ್ಲೇ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತ ಹೇಳ್ತೇವೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂದ್ರೆ ಏನು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 12,000 ಕೊಟ್ಟಾರ. ಕೊಟ್ಟದೈತಿ ಅಮೌಂಟ್ ಬರೆಯಾಕತ್ತೀವಿ. ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟು ಕೊಟ್ಟಾರು 10,900 ಬರ್ದಾರ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟೈತಿ 1,90,000. ಆಗಲೇ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಇದನ್ನು 1,90,000 ಅದನ್ನು ಬರೆಯಾಕತ್ತೇವೆ. ಇನ್ನು ನೆಕ್ಸ್ಟ್ ಇದನ್ನು ಇಷ್ಟನ್ನು ಪೇ ಆದಮೇಲೆ ಇದಿಷ್ಟನ್ನು ಪೇ ಆದಮೇಲೆ ಇದೇನು 3,35,000 ಐತಿ. 3,35,000 ಐತಿ. ಅದರೊಳಗೆ ಈ 21,700 ತೆಗಿಬೇಕು, 12,000 ತೆಗಿಬೇಕು, 10,900 ತೆಗಿಬೇಕು. ಅಮೌಂಟ್ ಉಳಿತೈತಿ. ಓಕೆ, ಅಮೌಂಟ್ ಉಳಿತೈತಿ. ಅಮೌಂಟ್ ಉಳಿದ್ರೊಳಗೆ ಫಸ್ಟ್ ನಾವು ಪೇ ಮಾಡಬೇಕಾದದ್ದು ಯಾರ್ದೈತಿ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಐತಿ. ಓಕೆ, ಫಸ್ಟ್ ಪೇ ಮಾಡಬೇಕಾದದ್ದು ಯಾರ್ದೈತಿ ಪ್ರೆಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಐತಿ. ಪ್ರೆಫರೆನ್ಸ್ ಓವರ್ ಇಕ್ವಿಟಿ ಶೇರ್ ಹೋಲ್ಡರ್ ಐತೆ ಅದು, ಹೌದಿಲ್ಲ? ಅದಕ್ಕೆ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಾಕತ್ತೇವಿ. ಅವ್ರದ್ದು ಎಷ್ಟು ಕೊಡೋದೈತಿ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಐತಲ್ಲೇ 1,000 shares at 100 each. ಅಂದರೆ ಎಷ್ಟಾಯಿತು 1,000 shares at 100 each 1,00,000 ಆಯಿತು. ಓಕೆ, 1,00,000 ಅಲ್ಲಿ ಬರಿತೀವಿ. ಟೋಟಲ್ ಅಮೌಂಟ್ ಅವೈಲೇಬಲ್ ಐತೆ ನಮಗೆ. ಅವೈಲೇಬಲ್ ಎಷ್ಟು ಐತಿ ಅಂತಂದ್ರೆ 1,04,00,000 ಐತಿ. 1,00,000 ಕೊಟ್ವಿ ನಾವು ಅಲ್ಲೇ 1,04,400. 1,04,400 ಹೆಂಗೆ ಬಂತು 3,35,000 ಒಳಗೆ ಈ ಅಮೌಂಟ್ ತೆಗೆದ ಮೇಲೆ 1,04,400 ಬಂದಿತ್ತು. 1,00,000 ಟೋಟಲ್ ಪೇಮೆಂಟ್ಗೆ ಐತೆಲ್ಲ ಪ್ರೆಫರೆನ್ಷಿಯಲ್ ಶೇರ್ ಹೋಲ್ಡರ್ಸಿಗೆ. ಸೊ 1,00,000 ಕೊಟ್ಬಿಟ್ರಿ. ಉಳಿತು ಎಷ್ಟಿನ್ನ 400. ಇದನ್ನೇನೈತಿ ಅಂತಂದ್ರೆ 400 ರೂಪಿ ನಾವು ಯಾರಿಗೆ ಕೊಡಾಕತ್ತೀವಿ, ನಮಗೆ 2 ಕ್ಲಾಸ್ ಆಫ್ ಶೇರ್ಸ್ ಅದಾರ. ಓಕೆ, 2 ಕ್ಲಾಸ್ ಆಫ್ ಶೇರ್ಸ್ ಅದ, ಶೇರ್ ಹೋಲ್ಡರ್ಸ್ ಅದಾರ. ಅದರೊಳಗೆ ಒಂದು 4,000 ಇಕ್ವಿಟಿ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್. ಫಸ್ಟ್ ಪ್ರೆಫರೆನ್ಸ್ ನಾವು ಯಾರಿಗೆ ಕೊಡ್ತೇವೆ ಫುಲ್ಲಿ ಪೇಡ್ ಅಪ್ದವ್ರಿಗೆ ಕೊಡ್ತೇವೆ. ಅದ್ರ ನೆಕ್ಸ್ಟ್ ಉಳಿತಂದ್ರೆ ಅಷ್ಟೇ ನಾವು ಇದು ಪಾರ್ಟ್ಲಿ ಪೇಡ್ ಅಪ್ದವ್ರಿಗೆ ಕೊಡಾಕತ್ತೇವೆ. ತೀಟಾ ಇಲ್ಲಿ 2 ಕ್ಲಾಸ್ ಆಫ್ ಇಕ್ವಿಟಿ ಶೇರ್ಸ್ ಅದಾವ, ಒಂದು ಫುಲ್ಲಿ ಪೇಡ್ ಐತಿ, ಒಂದು ಪಾರ್ಟ್ಲಿ ಪೇಡ್ ಐತಿ. ಮೊದಲು ಇದನ್ನು ಕೊಟ್ಟಿವಿ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ವಿ. ಅದ್ರ ನಂತರ ಫುಲ್ಲಿ ಪೇಡ್ ಅಪ್ ಕೊಡಬೇಕು. ಅದ್ರ ನಂತರ ಉಳಿದ್ರೆ ಅಷ್ಟೇ ಪಾರ್ಟ್ಲಿ ಪೇಡ್ ಕೊಡಬೇಕೈತಲ್ಲ. ಓಕೆ, ಅದಕ್ಕೆ ನಾವೇನು ಮಾಡ್ತೇವೆ ಈ 400 ರೂಪಿ ಏನೈತಲ್ಲ, ಈ 4,000 ಇಕ್ವಿಟಿ ಶೇರ್ಸ್ 100 ಈಚ್ ಫುಲ್ಲಿ ಪೇಡ್ ಅಪ್ ಐತಲ್ಲ ಅವ್ರಿಗೆ ಕೊಡಾಕತ್ತೇವೆ ನಾವು. ಅಂದ್ರೆ 10 ಪೈಸೆ ಈಚ್ ಶೇರ್ ಬಂದುಬಿಡ್ತೈತೆ. 400 ಡಿವೈಡೆಡ್ ಬೈ 4,000 ಮಾಡ್ತೇವೆ. ಈಚ್ ಶೇರ್ ಎಷ್ಟು ಬಂತಲ್ಲೇ 10 ಪೈಸೆ ಬಂತು. ಸೊ ಅದನ್ನು ಪೇಮೆಂಟ್ ಮಾಡಿಬಿಡ್ತೇವೆ 400. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಎಷ್ಟು ಉಳಿತು 400 ಇಂಟು 10 ಪೈಸೆ 400 ಉಳಿತು.
ಬೋತ್ ಸೈಡ್ ಟೋಟಲ್ ಈಸ್ ಈಕ್ವಲ್ 3,35,000 3,35,000. ಇದೇನೈತಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಐತಿ. ವಿ ಹ್ಯಾವ್ ಟು ರೈಟ್ ವರ್ಕಿಂಗ್ ನೋಟ್ಸ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಆಲ್ರೆಡಿ ಏನೈತಿ ಅಂತಂದ್ರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಗೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ನೋಟ್ ಹೇಳಿದ್ವಿ. ಇನ್ನು ಎರಡನೇದು ಅಬೌಟ್ ಪೇಯಿಂಗ್ ದ ರಿಮೈನಿಂಗ್ ಆರ್ ಡೆಫಿಷಿಯನ್ಸಿ ಅಮೌಂಟ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ. ಅದ್ರ ಮೇಲೆ ನೋಟ್ ಬರೆಯಾಕತ್ತೀವಿ. ದ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅವೈಲೇಬಲ್ ಆಫ್ಟರ್ ಪೇಯಿಂಗ್ ದ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ದಟ್ ಈಸ್ 400 ಶುಡ್ ಬಿ ಪೇಡ್ ಓನ್ಲಿ ಟು ದ 4,000 equity shareholders in order to adjust the claims of the shareholders amongst themselves. The holder of 4,000 equity shares will get 10 paise per share. ಅವ್ರಿಗೆ ಫುಲ್ಲಿ ಪೇಡ್ ಅಪ್ ಅದಾರ ಪ್ರೆಫರೆನ್ಸ್ ಬರ್ತೈತಿ, ಪಾರ್ಟ್ಲಿ ಪೇಡ್ ಅಪ್ದವ್ರಿಗೆ ಅದಕ್ಕೆ ನಾವು ಪೇ ಮಾಡಿದ್ದೀವಿ ಅಂತ ಹೇಳಬೇಕು. ಇದೊಂದು ವರ್ಕಿಂಗ್ ನೋಟ್ ಐತಿ. ವೈ ಯು ಹ್ಯಾವ್ ಗಿವನ್ ಓನ್ಲಿ ಟು 4,000 ಈಕ್ವಿಟಿ ಶೇರ್ಸಿಗೆ ಅನ್ನೋದಕ್ಕೆ ಇಲ್ಲಿ ನೋಟ್ ಕೊಟ್ಟಿವಿ ಇಲ್ಲಿ. ನೆಕ್ಸ್ಟ್ ನೋಟ್ ಏನೈತಿ, ದ ಹೋಲ್ಡರ್ಸ್ ಆಫ್ 2,000 equity share holders who failed to pay the call made by liquidation loses their right to receive any refund of capital. ಅವರಿಗೆ ರಿಫಂಡ್ ಸಿಗಂಗಿಲ್ಲ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಅದ್ರ ಬಗ್ಗೆನೂ ನೋಟ್ ಬರೆಯಾಕತ್ತೇವಿ. ಇಟ್ ಈಸ್ ಅಬೌಟ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ 2018 ಕ್ವಶನ್ ಪೇಪರ್ ಐತಿ. 15 marks. Please like, share, subscribe my channel for further updates. Thank you.